ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಇನ್ನೊಂದು ದಿನ ಬಾಕಿ. ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ವೋಟಿಂಗ್. ಮೋಸ್ಟರಿಂಗ್ ಕಾರ್ಯದಲ್ಲಿ ಭಾಗಿಯಾದ ಚುನಾವಣಾ ಸಿಬ್ಬಂದಿ. ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿಯಿಂದ ಅಂಚೆ ಮತದಾನ. ಮೋಸ್ಟರಿಂಗ್ ಸೆಂಟರ್ಗಳಲ್ಲೇ ಪೋಸ್ಟಲ್ ವೋಟಿಂಗ್. ಸಿಬ್ಬಂದಿಯ ಹಕ್ಕು ಚಲಾವಣೆಗಾಗಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ. ದಕ್ಷಿಣದಲ್ಲಿ ಕರ್ನಾಟಕದಲ್ಲದ್ದೇ ಇದ್ದ ಅವರ ಸರ್ಕಾರ ಹೋಯಿತು, ವಾಪಸ್ ಪಡೆಯೋದಕ್ಕೆ ಯತ್ನಿಸ್ತಿದ್ದಾರೆ. ಅದಾಗಲ್ಲ, ಅದಕ್ಕೆ ಪ್ರಧಾನಿ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಡಬಲ್ ಡಿಜಿಟ್ ದಾಟಲ್ಲ ಅಂದ್ರು ಕೆಪಿಸಿಸಿ ಅಧ್ಯಕ್ಷ. ಯಾರದ್ದು ವೈಯಕ್ತಿಕ ಹೇಳಿಕೆ, ಪಕ್ಷದ ಹೇಳಿಕೆಯಲ್ಲ. ಪಕ್ಷದ ನಿಲುವು ಸ್ಪಷ್ಟ. ಡೆತ್ ಟ್ಯಾಕ್ಸ್ ರೀತಿಯ ಯಾವ ಪ್ರಸ್ತಾಪವೂ ಇಲ್ಲ. ಸ್ಯಾಮ್ ಪಿತ್ರೋಡ ಹೇಳಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಗ್ರಾಮಾಂತರ ಅತಿ ಸೂಕ್ಷ್ಮ ಕ್ಷೇತ್ರ ಅಂತ ಆಯೋಗದಿಂದ ಘೋಷಣೆ. ಬಿಜೆಪಿ ಅಭ್ಯರ್ಥಿಯಿಂದ ಪ್ಯಾರಾಮಿಲಿಟರಿ ಫೋರ್ಸ್ಗೆ ಮನವಿ. ನಿನ್ನೆ ಸಂಜೆಯಿಂದಲೇ ಪ್ಯಾರಾಮಿಲಿಟರಿ ಫೋರ್ಸ್ ನಿಯೋಜನೆ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅಗ್ನಿ ಪರೀಕ್ಷೆ. ಇದು ತಾತ್ಕಾಲಿಕವಲ್ಲ ಅನ್ನೋ ಸಂದೇಶ ನೀಡ್ತಾ ಇರೋ ನಾಯಕರು. ಆದರೆ ಮುಂದೆಯೂ ದೋಸ್ತಿ ಇರಬೇಕು ಅಂತಂದ್ರೆ ಈಗ ಗೆಲ್ಲೋದು ಅನಿವಾರ್ಯ. ಹಳೆ ಮೈಸೂರಿಗೂ ಉತ್ತರ ಕರ್ನಾಟಕಕ್ಕೂ ಕಾಂಗ್ರೆಸ್ ತಂತ್ರ ಚೇಂಜ್. ಇಲ್ಲಿ ಒಕ್ಕಲಿಗ ಸಿಎಂ ಅವಕಾಶದ ಅಸ್ತ್ರ. ಅಲ್ಲಿ ಲಿಂಗಾಯತ ಹಿಂದುಳಿದ ವರ್ಗಗಳ ಮತ ಸೆಳೆಯೋದಕ್ಕೆ ತಂತ್ರಗಾರಿಕೆ ಬದಲು. ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೇಬೇಕು. 8 ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖಂಡರಿಗೆ ಡಿಕೆಶಿ ಟಾಸ್ಕ್. ಸೋದರನನ್ನ ಗೆಲ್ಲಿಸಲು ರಣತಂತ್ರ ರೂಪಿಸಿದ ಡಿಸಿಎಂ. ಕರ್ನಾಟಕದಲ್ಲಿ ಈ ಬಾರಿ ಸ್ವೀಪ್ ಆಗಲಿದೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ಒಳ್ಳೆಯ ಕೆಲಸ ಮಾಡಿದ್ದು, ಗೆಲುವು ನಿಶ್ಚಿತ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವಿಶ್ವಾಸ. ತವರಿನಲ್ಲಿ ಪ್ರಾಬಲ್ಯ ಸಾಧನೆಗೆ ಸಿಎಂ ರಣತಂತ್ರ. ಇವತ್ತು ರಾತ್ರಿ ಮೈಸೂರಿಗೆ ತೆರಳಲಿರೋ ಸಿಎಂ ಸಿದ್ದರಾಮಯ್ಯ. ಅತ್ಯಾಪ್ತರು ಮಾಜಿ ಶಾಸಕರ ಜೊತೆ ಮೈಸೂರು ಕೊಡಗು ಕ್ಷೇತ್ರದ ಗೆಲುವಿಗೆ ಪ್ಲಾನ್. ಮೈಸೂರಲ್ಲಿ ಮತದಾನಕ್ಕೆ 1 ದಿನ ಬಾಕಿ ಇರುವಾಗ ರಿವರ್ಸ್ ಆಪರೇಷನ್. ಒಕ್ಕಲಿಗ ನಾಯಕರನ್ನ ಪಕ್ಷಕ್ಕೆ ಸೆಳೆದ ಕಮಲ ಪಡೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ರೂವಾರಿಯಾಗಿದ್ದ ಡಾಕ್ಟರ್ ಸುಶ್ರುತ್ ಗೌಡ ಬಿಜೆಪಿ ಸೇರ್ಪಡೆ. ಬೆಳಗಾವಿ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ಏಪ್ರಿಲ್ 28ರಂದು ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ. ಉದ್ಘಾಟನೆಗೂ ಮುನ್ನವೇ ಮೋದಿ ಆತಿಥ್ಯಕ್ಕೆ ಸಜ್ಜಾದ ಐಟಿಸಿ ವೆಲ್ಕಮ್ ಹೋಟೆಲ್. ನಾಳೆ ವಿಜಯಪುರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಬೇಟೆ. ಯತ್ನಾಳ್, ರಮೇಶ್ ಜಿಗಜಿಣಗಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ. ಬೃಹತ್ ವೇದಿಕೆ ಸೇರಿ ಸಕಲ ಸಿದ್ಧತೆ ನಡೆಸಿರೋ ಕೈ ನಾಯಕರು. ನಾಳೆ ರಾಜ್ಯಕ್ಕೆ ಆಗಮಿಸಲಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಸುರಪುರದಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ರಾಜುಗೌಡ ಪರ ಜೆಪಿ ನಡ್ಡಾ ಮತಬೇಟೆ. ರಾಜುಗೌಡ ನಿವಾಸದಲ್ಲೇ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ. ಬಳ್ಳಾರಿಯ ಪಾಂಡವ ಕೌರವ ಯುದ್ಧದಲ್ಲಿ ಶ್ರೀರಾಮುಲುಗೆ ಶಾಕ್. ಬಿಜೆಪಿಯ ಬೂತ್ ಕಾರ್ಯಕರ್ತರನ್ನೇ ಕಾಂಗ್ರೆಸ್ಗೆ ಕರೆತಂದ ನಾಗೇಂದ್ರ. ನಾಳೆ ರಾಹುಲ್ ಗಾಂಧಿ ಸಮಾವೇಶದಲ್ಲಿ ಮತ್ತಷ್ಟು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರೋ ಸಾಧ್ಯತೆ. ಬೀದರ್ ಬಿಜೆಪಿಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಎಸ್ವೈ. ಖೂಬಾ ಪರ ಬಹಿರಂಗ ಪ್ರಚಾರ ಸಭೆ. ಮತ ವಿಭಜನೆಯ ಭೀತಿಯಿಂದ ಲಿಂಗಾಯತ ಮತ್ತು ಮರಾಠ ಮುಖಂಡರ ಜೊತೆ ಪ್ರತ್ಯೇಕ ಸಭೆ. ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬರಬೇಕು. ಇದರ ಸಂಪೂರ್ಣ ಜವಾಬ್ದಾರಿ ನೀವೇ ಹೊರಬೇಕು. ಗಾಲಿ ಜನಾರ್ದನ್ ರೆಡ್ಡಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲೆಯಲ್ಲಿಂದು ಸಿಎಂ ಮತಬೇಟೆ.
3 ಜಿಲ್ಲೆಯ ಅಭ್ಯರ್ಥಿಗಳ ಪರ ಪ್ರಚಾರ. ಸಂಜೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹಿಂದಿರುಗಲಿರೋ ಸಿದ್ದರಾಮಯ್ಯ. ಗಣಿ ಬಾಧಿತ ಗ್ರಾಮ ಸಿದ್ದಾಪುರಕ್ಕೆ ಡಿಎಂಎಫ್ ಫಂಡ್ ಕೊಡ್ತಾ ಇಲ್ಲ. ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲೇ ಗಣಿಗಾರಿಕೆ ಇದ್ರೂ ನಿರ್ಲಕ್ಷ್ಯ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಗ್ರಾಮಸ್ಥರ ಪ್ರತಿಭಟನೆ. ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಇಟ್ಟಂಗಿ ಬಟ್ಟಿಗಳಿಂದ ಕಲುಷಿತ ವಾತಾವರಣ. ಬೆಳಗಾವಿ ರಾಯಚೂರು ಹೆದ್ದಾರಿ ತಡೆದು ಬಾಗಲಕೋಟೆಯ ಗದ್ದನಕೇರಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಪೊಲೀಸರ ಮಧ್ಯಸ್ಥಿಕೆಗೂ ಜಗ್ಗದೆ ಟ್ರ್ಯಾಕ್ಟರ್ ಅಡ್ಡ ನಿಲ್ಲಿಸಿ ರೈತರಿಂದ ರಸ್ತೆ ತಡೆ. 5 ದಿನ ಮೊದಲೇ ಚಾಕು ಖರೀದಿ. ಹತ್ಯೆ ಮಾಡೋ ಮೊದಲು ಕೂಡ 2.5 ಗಂಟೆ ಪರೀಕ್ಷಾ ಕೇಂದ್ರದ ಎದುರು ಕಾದು ಕೂತಿದ್ದ. ನೇಹಾ ಕೊಲೆಗೆ ಮೊದಲೇ ಸ್ಕೆಚ್ ಹಾಕಿದ್ದ ಆರೋಪಿ ಫಯಾಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.